ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ AKVG ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ನೋಡುವ, ಯಾವಾಗಲೂ ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ಡೆಸರ್ಟ್, ರಾಗಿ ಅಂಬ್ಲಿ ತಿಂದು ಬೋರ್ ಹೊಡೆದ್ರೆ ಇವತ್ತಿನ ಸ್ಪೆಷಲ್ ಹೆಲ್ತಿ ರಾಗಿ ಮಂಡಾಳಿನ ಮಸಾಲ ಅಥವಾ ಮಸಾಲ ರಾಗಿ ಮಂಡಾಳ್ ನೀವು ಒಂದ್ಸರಿ ಟ್ರೈ ಮಾಡಿ. ಸೂಪರಾಗಿರುತ್ತೆ. ಈವ್ನಿಂಗ್ ಟೈಮ್ ಪಾಸಿಗೆ ಸೂಪರಾಗಿರುತ್ತೆ. ರಾಗಿ ಮಸಾಲ ಮಂಡಕ್ಕಿ ಹೇಗೆ ಮಾಡುವ ಮೊದಲಿಗೆ ನೋಡಿ, ಈ ಥರ ರಾಗಿ ಮಂಡಾಳಿನ ಪ್ಯಾಕೆಟ್ ಸಿಗುತ್ತೆ ಬಜಾರಲ್ಲಿ. ಅದು ತೊಗೊಂಡ್ಬಂದು ಒಂದು ಬೋಳಿಗೆ ಹಾಕಿದ್ದೀನಿ ನೋಡಿ. ಸ್ವಲ್ಪ ಮೆತ್ತಗಿರುತ್ತೆ. ಮಸಾಲ ಮಂಡಕ್ಕಿ ಅಂದರೆ ಗರಂ ಇರಬೇಕು. ಹಾಗಾಗಿ ಒಂದು ಪಾನಿಗೆ ಅಥವಾ ಒಂದು ಬಾಣಲಿಗೆ ಹಾಕಿ ಸಣ್ಣ ಉರಿಯಲ್ಲಿ 5ರಿಂದ 10 ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ. ಏನಕ್ಕೆಂದರೆ ಚೆನ್ನಾಗಿರುತ್ತೆ. ಫಾಸ್ಟ್ ಗರಂ ಇರಬೇಕು. ಆವಾಗಿದ್ರೆ ತಿನ್ನೋಕೆ ಸೂಪರಾಗಿರುತ್ತೆ. ಈಗ ರೆಡಿ ಆಗಿದೆ ನೋಡಿ. ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ನೆಕ್ಸ್ಟು ಕೈ ಹಿಡಿಯಷ್ಟು ಹುರ್ಗಡ್ಲೆ ಹಾಕಿ, ಆಮೇಲೆ ಸುಲಿರುವಂಥ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಟೇಸ್ಟ್ ಸೂಪರಾಗಿರುತ್ತೆ ನೋಡಿ. ಸುಲಿದಿರೋ ಹಾಕಿ ನೆಕ್ಸ್ಟು 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ, ನೆಕ್ಸ್ಟು 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ. ಏನಕ್ಕಂದರೆ ಸೂಪರ್ ಟೇಸ್ಟ್ ಬರುತ್ತೆ. 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ, ನೆಕ್ಸ್ಟು ಮ್ಯಾಗಿ ಮಸಾಲ ಹಾಕಿ, ಆಮೇಲೆ ರುಚಿಗೆ ತಕ್ಕ ಉಪ್ಪು ಅಥವಾ ಸ್ವಲ್ಪ ಕಮ್ಮಿ ಹಾಕಿ, ಯಾಕಂದರೆ ಮಂಡಾಳಿಗೆ ಉಪ್ಪು ಆಲ್ರೆಡಿ ಇರುತ್ತೆ. ಹಾಗಾಗಿ ನೆಕ್ಸ್ಟು ಒಂದು ಬಾಣಲಿ ಇಡಿ, ಎಣ್ಣೆ ಹಾಕಿ ಕಾಯಲು ಬಿಡಿ 1 ನಿಮಿಷ. ಆಮೇಲೆ ಸಾಸಿವೆ ಹಾಕಿ ಚಟಪಟ ಅನ್ನಲು ಬಿಡಿ 1 ನಿಮಿಷ. ಆಮೇಲೆ ಒಂದು ಕೈ ಹಿಡಿಯಷ್ಟು ಕಡಲೆ ಬೀಜವನ್ನು ಹಾಕಿ ಅದನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬಿಡಿ. ಕಲರ್ ಚೇಂಜ್ ಆದಮೇಲೆ ಗೋಡಂಬಿ ಹಾಕಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈಯಲ್ಲಿ ಬಿಡಿ ಎಣ್ಣೆಯಲ್ಲಿ. ಇವಾಗ ಗೋಡಂಬಿ ಸಹ ಕಲರ್ ಚೇಂಜ್ ಆಗಿದೆ. ಕರಿಬೇವು ಹಾಕಿ, ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕಿ ಅದು 1-2 ನಿಮಿಷ ಮಗ್ಗಿದ ಮೇಲೆ ಪ್ಲೇಟಲ್ಲಿರುವಂತೆಲ್ಲ ಕಡಲೆ ಬೀಜ ಮಸಾಲ ಎಲ್ಲ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆಲ್ಲೇ ಮಗ್ಗಕ್ಕೆ ಬಿಡಿ ಎಲ್ಲ. ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಕೈ ಆಡಿ ಅದು ಸಹ ಒಂದು 2 ಮಿನಿಟ್ಸ್ ಬಿಡಿ, ಚೆನ್ನಾಗೆಲ್ಲ ಮಗ್ಲಿ. ಏನಕ್ಕೆ ಪ್ಲೇಟಿಗೆ ಹಾಕಿದ್ದೀವಿ ಅಂದರೆ ಮಸಾಲೆ ಎಲ್ಲ ರೋಸ್ಟ್ ಆಗೋಲ್ಲ. ಕಡಲೆ ಬೀಜ ಹಾಕಿ ರೋಸ್ಟ್ ಆಗುತ್ತೆ, ಹಾಗಾಗಿ ಬೇಗ ಒಂದೇ ಸರಿಗೆ ಬಿಡುತ್ತೆಲ್ಲ ಮಸಾಲ. ಹಾಗಾಗಿ ಪ್ಲೇಟಿಗೆ ಹಾಕ್ತೀವಿ. ಈಗ ಅದಾಗಿದೆ. ನೆಕ್ಸ್ಟು ಈ ಮಗ್ಗಿದ ಮೇಲೆ ನೋಡಿ ಮಗ್ತಾ ಇದೆ. ನೆಕ್ಸ್ಟು ಫ್ರೈ ಮಾಡಿದ ಮಂಡಾಳ ಹಾಕಿ ಸಣ್ಣ ಉರಿಯಲ್ಲಿ ಕೈ ಆಡಿ ಚೆನ್ನಾಗೆಲ್ಲ ಹಾಗೆ. ಮತ್ತು ಯಾವಾಗಲೂ ವೈಟ್ ಮಂಡಾಳ ತಿಂದು ಬೋರ್ ಹೊಂದಿರುತ್ತೆ. ಇದೊಂಥರ ಟೇಸ್ಟ್ ಇನೋವೇಟಿವ್ ಡಿಫ್ರೆಂಟಾಗಿರುತ್ತೆ. ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.